ಸೊ ಈಗ ತಮ್ಗೆಲ್ಲ ಗೊತ್ತಿರೋದಕ್ಕೆ ನಮ್ಮ ಬೆಂಗಳೂರು ಮೆಟ್ರೋ 50-50 ಜಾಯಿಂಟ್ ವೆಂಚರ್ ಕಂಪನಿ ನಾವು ಮಾಡಿದ್ದೀವಿ. ಶೇರ್ ಹೋಲ್ಡಿಂಗ್ ಕಂಪನಿ ಕರ್ನಾಟಕ ಮತ್ತು ಭಾರತದ ಸರ್ಕಾರ. ಸೊ ಸೆಕ್ಷನ್ 33 ಮೆಟ್ರೋ ರೈಲ್ವೆ ಪ್ರಕಾರ 2002 ಮೆಟ್ರೋ ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಟೈಮ್ ಟು ಟೈಮ್ಗೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಫಾರ್ ದಿ ಕ್ಯಾರೇಜಸ್ ಆಫ್ ಪ್ಯಾಸೆಂಜರ್ಸ್ ಫೇರ್ ಫಾರ್ ಟ್ರಾವೆಲಿಂಗ್ ಫ್ರಮ್ ಒನ್ ಸ್ಟೇಷನ್ ಟು ಅನದರ್ ಮೆಟ್ರೋ ಸ್ಟೇಷನ್ ಅಂತ ಹೇಳಿ. ಸೊ ಸೆಕ್ಷನ್ 34 ಪ್ರಕಾರ ದಿ ಮೆಟ್ರೋ ರೈಲ್ವೆ O&M ದಿ ಸೆಂಟ್ರಲ್ ಗವರ್ಮೆಂಟ್ ಮೇ, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ದಿ ಸೆಂಟ್ರಲ್ ಗವರ್ಮೆಂಟ್ ಮೇ from time to time constitute a fare fixation committee for the purpose of recommending fare for the carriage of passengers by the metro railway ಅಂತ ಇದೆ. ಒಂದು 3 ಜನ ಮೆಂಬರ್ಸ್ ನ ಇಟ್ಟು ಒಂದು ರಿಪೋರ್ಟ್ ರೀಸೆಂಟ್ ಆಗಿ ಕೊಟ್ಟರು. ಒಂದು ವರ್ಷದ ಹಿಂದೆ, ಎಕ್ಸಾಕ್ಟ್ಲಿ ಒಂದು ವರ್ಷದ ಹಿಂದೆ ಅವರು ನಮಗೊಂದು ಕಮಿಟಿ ಕೊಟ್ಟರು. 3 ಜನ ಮೆಂಬರ್ಸ್ ಇದ್ರು. ಅಂದ್ರೆ ಮಿನಿಸ್ಟರ್ ಫಾರ್ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಅಫೇರ್ಸ್ ಅವರು ಯಾವಾಗಲೂ ಇದಕ್ಕೆ ಚೇರ್ಮನ್ ಇರ್ತಾರೆ. ಶ್ರೀನಿವಾಸ್ ಸೆಕ್ರೆಟರಿ, ಅವರು ನಮ್ಮ ಚೇರ್ಮನ್ ಬೋರ್ಡ್ ಚೇರ್ಮನ್ ನಮ್ಮ ಮೆಟ್ರೋಗೆ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅವರೇ ಚೇರ್ಮನ್ ಇರ್ತಾರೆ BMRCLಗೆ. ಸೊ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಫಾರ್ಮ್ ಮಾಡಿ ಅದರಲ್ಲಿ ಬೇಸ್ಡ್ ಆನ್ ದಿ ಲೆಟರ್ 2022 ಹಿಂದೆ ಏನು ಇತ್ತು, ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಕಾಮರ್ಸ್ ನಮ್ಮಿಂದ ಒಬ್ರು ರಮಣ ರೆಡ್ಡಿ, ಮಿಕ್ಕಿದ್ದು ಅವರಿಬ್ರು ಡೆಲ್ಲಿಯವರು, ಒಬ್ರು ಜಡ್ಜು, ರಿಟೈರ್ಡ್ ಜಡ್ಜು, ಅವರು ಸೇರಿಸಿ ಸುಭಾಷ್ ಚಂದ್ರ ಅಂತ ಒಬ್ರು IAS, ಮಿಕ್ಕಿದಿನೊಬ್ಬರು ರಿಟೈರ್ಡ್ ಜಡ್ಜು, ಚೆನ್ನೈ ಹೈಕೋರ್ಟ್ ಜಡ್ಜ್ ಸರ್, ತಾರಣಿ ಅಂತ ಒಬ್ರು ಹೈಕೋರ್ಟ್ ಜಡ್ಜು, ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಸತ್ಯಪಾಲ್ ಸಿಂಗ್, ಅವರು 3 ಜನದ ಒಂದು ಕಮಿಟಿ ಇತ್ತು. ಆ 3 ಜನನು ಸೇರಿ ಒಂದು ರಿಪೋರ್ಟ್ ಕೊಟ್ಟರು. ಆ ಕಮಿಟಿಗೆ ಬ್ಯಾನ್ ಆಯ್ತು. ಒಂದ್ಸತಿ ರಿಪೋರ್ಟ್ ಕೊಟ್ಟ ಮೇಲೆ ದ ಕಮಿಟಿ ಕ್ಲೋಸಸ್. 7/9/2024 ಆ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿ ಅದು 16/12/24 ಒಂದು ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ದಿ FFC ರೆಕಮೆಂಡ್ ದಟ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ 9/2/25. ಆವತ್ತೇ ನಾವು ಒಂದು ವರ್ಷದ ಹಿಂದೆ, ಇವತ್ತು ಕರೆಕ್ಟ್ ಒಂದು ವರ್ಷದ ಹಿಂದೆನೆ ನಾವು ಅವ್ರು ಕೊಟ್ಟಂತ ರಿಪೋರ್ಟ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಏನಾದ್ರೂ ಸಾರಾಂಶ ಅಂತಂದ್ರೆ, ಆಸ್ ಪರ್ ದಿ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್, ಒಂದು ವರ್ಷ ನಂತರ annual increase subject to the maximum of 5% to be implemented from 9/2/26. ಅಂದ್ರೆ ಇವತ್ತಿಗೆ 5% ಮ್ಯಾಕ್ಸಿಮಮ್ ಲೆಕ್ಕಾಚಾರ ಹಾಕೊಂಡು ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ಅವರು ಹೇಳಿದ್ದಾರೆ. ಡಿಸ್ಕಸ್ಡ್ ಇನ್ ಕಂಪನಿ ಬೋರ್ಡ್ ಮೀಟಿಂಗ್ scheduled to be held on 9th February before its implementation. Till such time, it is requested that the FFC recommendation for the annual fare increase should be kept on hold. ಅಂದ್ರೆ ಅವರೇ ಮಾಡಿರುವಂತ ರೆಕಮೆಂಡೇಶನ್ ಇದು. ಅವರು ಮಾಡಿರೋ ರೆಕಮೆಂಡೇಶನ್ ನ ಹೋಲ್ಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ವೆದರ್ ದೇ ಹ್ಯಾವ್ ಪವರ್ಸ್ ಟು ಡೂ ದಿಸ್ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನನ್ನ ರಾಜಕೀಯದ ನಮಗಿರುವಂತಹ ಸಣ್ಣ ಅನುಭವದಲ್ಲಿ ನಾನು ನಮ್ಮ ತಜ್ಞರ ಹತ್ರ ಚರ್ಚೆ ಮಾಡಿ, ಸೆಂಟ್ರಲ್ ಗವರ್ಮೆಂಟ್ ತಜ್ಞರ ಹತ್ರನೂ ಚರ್ಚೆ ಮಾಡಿ, ಹೊರಗಡೆ ರಾಜ್ಯದ ಮೆಟ್ರೋ ಹತ್ರನೂ ಚರ್ಚೆ ಮಾಡಿ ಎಲ್ಲ ಗಮನಿಸಿದಾಗ ದೇ ಡಸಂಟ್ ಹ್ಯಾವ್ ಪವರ್ಸ್ ಟು ಇಂಟರ್ಫಿಯರ್ ಆನ್ ದಿಸ್ ರೆಕಮೆಂಡೇಶನ್ ಟಿಲ್ ಎ ನ್ಯೂ ಕಮಿಟಿ ಈಸ್ ಬಿನ್ ಫಾರ್ಮ್ಡ್ ಅಂಡ್ ನ್ಯೂ ಕಮಿಟಿ ಗಿವ್ ಸಮ್ ಡೈರೆಕ್ಷನ್ಸ್ ಆನ್ ದಿಸ್ ಇಶ್ಯೂ. ಅರ್ಲಿಯರ್ ಏನ್ ಕಮಿಟಿ ಅವ್ರು ರಿಪೋರ್ಟ್ ಕೊಡಬೇಕಾಗಿತ್ತು, ಆ ರಿಪೋರ್ಟ್ ಕೊಟ್ಟು ಮುಗಿದೋಗಿದೆ. ಸೊ ಇದನ್ನ ತಮಗೆ ವಿಚಾರವನ್ನ, ಪ್ರಮುಖವಾದಂತಹ ವಿಚಾರನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ದಿಸ್ ಇಸ್ ದಿ ಮೇಜರ್ ಡಿಸಿಷನ್ ಫಾರ್ ಬೆಂಗಳೂರು. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡುವಂತ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ರೆ ಕರ್ನಾಟಕ ಸರ್ಕಾರ
ನಮ್ಮ ಸರ್ಕಾರ, ನಿಮ್ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ or central government doesn't have any powers to interfere with this or give direction to me on this.